ಬಿಜಾಪುರ ಟುಡೇ ನ್ಯೂಸ್ ಲೈವ್. ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆ ಹತ್ತಿರ ಬೈಕ್ ಮತ್ತು ಸರ್ಕಾರಿ ಬಸ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು 17 ವರ್ಷದ ಮಾರುತಿ ಎಂಬ ಯುವಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮೃತ ಯುವಕ ಹುಣಸಗಿ ತಾಲೂಕಿನ ನಾರಾಯಣಪುರ ಹತ್ತಿರದ ಚಿಪ್ಲಿ ತಾಂಡ ನಿವಾಸಿ ಎಂದು ಗುರುತಿಸಲಾಗಿದೆ. ಮೃತ ಯುವಕನ ತಂದೆ ಚಂದಪ್ಪ ರಾಠೋಡ್ ಅವರ ಮಾಹಿತಿ ಪ್ರಕಾರ ಬೆಳ್ಳಿಗೆ ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹೊಲದಲ್ಲಿ ನಿರುಣಿಸಿ ಇಲ್ಲೇ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ದ. ನಂತರ ನಮಗೆ ಅಪಘಾತವಾಗಿ ನಮ್ಮ ಹುಡುಗ ಮೃತಪಟ್ಟಿದ್ದಾನೆ ಎಂದು ಮಾಹಿತಿ ಬಂದಿದೆ ಅಂತ ದುಃಖ ತೋಡಿಕೊಂಡ್ರು. कोई ಮಾಡೋದು ಗೋದೆ ಫೋಡೋದಾಗ पानी थोड़ा बागला मोबाइल घरे में ले आयो मन चाय पीने वाला मोबाइल पाना जो आय को निसना बरी 3-4 वेळा खेते ते चित्रा मामा घरे ते हिंडो एवढी नानपूर झुंडा शेत धुंडा एवढी आवाज को मन मालूम है हमने मालूम हमें ढोलागी मालूम से जाना भी है मालूम से ढोलागी ये तुझा काय मालूम मेरी गलती ना मकान की टी-शर्ट से बनते 2 घंटे में ಬೆಳಗಾವಿಯಿಂದ ಮುದ್ದೇಬಿಹಾಳ್ ಮಾರ್ಗವಾಗಿ ಬರ್ತಿದ್ದ ಸಾರಿಗೆ ಇಲಾಖೆಯ ಕೆಎ 22 F24 15 ಬಸ್ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಶವ ಸಾಗಿಸಲಾಗಿತ್ತು. ಆಸ್ಪತ್ರೆ ಆವರಣದಲ್ಲಿ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಈ ಕುರಿತು ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.